ಇವತ್ತು ಕಾವೇರಿ ನೀರಿಗಾಗಿ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರೋದು. ಹುಬ್ಬಳ್ಳಿಯಲ್ಲಿ ಎಂದಿನ ಹಾಗೆ ವಾಹನ ಸಂಚಾರ ಕಂಡು ಬರ್ತಾ ಇದೆ. ಸದ್ಯ ಬಂದ್ಗೆ ಯಾವುದೇ ಸಂಘಟನೆಗಳಿಂದ ಬೆಂಬಲ ಇಲ್ಲ. ಶಾಲಾ ಕಾಲೇಜಿಗೂ ಕೂಡ ರಜೆ ಇಲ್ಲ. ಎಲ್ಲ ಚಟುವಟಿಕೆಗಳು ಎಂದಿನ ಹಾಗೆ ಇದೆ. ಬಸ್ಗಳ ಓಡಾಟ ಇದೆ, ಶಾಲಾ ಕಾಲೇಜುಗಳು ತೆರೆದಿರುತ್ತೆ, ಜನಸಂಚಾರವೂ ಕಂಡು ಬರ್ತಾ ಇದೆ. ಯಾವುದೇ ಸಂಘಟನೆಗಳು ಕೂಡ ಬೆಂಬಲವನ್ನು ಸೂಚಿಸಿಲ್ಲ. ಹೀಗಾಗಿ ಹುಬ್ಬಳ್ಳಿಯಲ್ಲಿ ಇವತ್ತೇನೋ ಬಂದಿದೆ ಅಥವಾ ಪ್ರತಿಭಟನೆ ಇದೆ ಅಂತ ಯಾವುದೇ ರೀತಿ ವ್ಯತ್ಯಾಸ ಕಂಡು ಬರ್ತಾ ಇಲ್ಲ. ಅಲ್ಲಿ ಹೇಗಿದೆ ಸಿಚುವೇಶನ್ ಅನ್ನೋದನ್ನು ತಿಳಿಸೋದಕ್ಕೆ ಸಂಜಯ್ ಹುಬ್ಬಳ್ಳಿಯಿಂದ ಲೈವಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂಜಯ್, ಈಗ ಕಾವೇರಿ ಕಿಚ್ಚು ಕೆಲ ಭಾಗಗಳಲ್ಲಿ ನಾವು ಪ್ರತಿಭಟನೆ ನೋಡಲಿಕ್ಕೆ ಸಿಗ್ತಾ ಇದೆ, ಬಟ್ ಹುಬ್ಬಳ್ಳಿಯಲ್ಲಿ ಎಲ್ಲವೂ ಸಹಜವಾಗಿ ಕಂಡು ಬರ್ತಾ ಇದೆ, ಯಾಕಂದರೆ ಯಾವುದೇ ಸಂಘಟನೆಗಳ ಬೆಂಬಲ ಇಲ್ಲದೆ ಇರೋದ್ರಿಂದ. ವಿಜಯ್, ಕೇವಲ ಕಾವೇರಿ ವಿಚಾರ ಮಾತ್ರವಲ್ಲ, ಹುಬ್ಬಳ್ಳಿ ಧಾರವಾಡಕ್ಕೆ ನೀರು ಪೂರೈಕೆ ಆಗುವಂಥ ಮಹದಾಯಿ, ಕಳಸಾ ಬಂಡೂರು ಸೇರಿದಂತೆ ಉತ್ತರ ಕರ್ನಾಟಕದ ಅನೇಕ ಸಮಸ್ಯೆಗಳನ್ನ ಇಟ್ಟುಕೊಂಡು ನಾವು ಇವತ್ತು ಕರ್ನಾಟಕ ಬಂದನ್ನು ಮಾಡ್ತೀವಿ ಅಂತೇಳಿ ವಾಟಾಳ್ ನಾಗರಾಜ್ ಅವರು ಹೇಳಿದರು. 2 ದಿನಗಳ ಹಿಂದಷ್ಟೇ ಹುಬ್ಬಳ್ಳಿಗೆ ಬಂದು ಅನೇಕ ಸಂಘಟನೆಗಳ ಬೆಂಬಲವನ್ನು ಕೂಡ ಕೋರಿದ್ರು. ಆದರೆ ಹುಬ್ಬಳ್ಳಿ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬಂದ್ಗೆ ಯಾವುದೇ ರೀತಿಯಿಂದ ಬೆಂಬಲ ವ್ಯಕ್ತವಾಗಿಲ್ಲ. ಹೀಗಾಗಿ ಜನಸಂಚಾರ, ವಾಹನ ಸಂಚಾರ ದೈನಂದಿನಂತೆ ಇರುವಂಥದ್ದು. ಇದೀಗ ನಾನು ಹುಬ್ಬಳ್ಳಿ ನಗರದ ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿರುವಂಥದ್ದು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. ಹೃದಯದ ಅಂದರೆ ಚೆನ್ನಮ್ಮ ಸರ್ಕಲ್ ಅಂದರೆ ಇದು ಹುಬ್ಬಳ್ಳಿ ನಗರದ ಹೃದಯ ಭಾಗ. ಆದರೆ ಹೃದಯ ಭಾಗದಲ್ಲಿ ಎಲ್ಲೂ ಕೂಡ ಬಂಧನ ಬಿಸಿ ಇಲ್ಲ. ಯಾವುದೇ ಸಂಘಟನೆಗಳು ಕೂಡ, ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ರೈತ ಪರ ಸಂಘಟನೆಗಳಾಗಿರ್ಬೋದು, ಆಟೋ ಚಾಲಕರು ಸೇರಿದಂತೆ ಯಾವುದೊಂದು ಸಂಘಟನೆಯೂ ಕೂಡ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿಲ್ಲ. ಹೀಗಾಗಿ ಹುಬ್ಬಳ್ಳಿಯಲ್ಲಿ ವಾಹನ ಸಂಚಾರ, ಜನಸಂಚಾರ ದೈನಂದಿನಂತೆ ಇರುವಂಥದ್ದು. ಬಸ್ಸುಗಳು ದೈನಂದಿನಂತೆ ಓಡಾಟವನ್ನು ನಡೆಸ್ತಾ ಇರುವಂಥದ್ದು, ಆಟೋಗಳು ಕೂಡ ದೈನಂದಿನಂತೆ ಇರುವಂಥದ್ದು. ಯಾವುದೇ ಶಾಲಾ ಕಾಲೇಜುಗಳು ಕೂಡ ರಜೆಯನ್ನು ಘೋಷಣೆ ಮಾಡಿಲ್ಲ. ಮತ್ತೊಂದು ಕಡೆ ಅಂತಂದರೆ ಮುಂಜಾಗ್ರತಾ ಕ್ರಮವಾಗಿ ಚೆನ್ನಮ್ಮ ವೃತ್ತ ಸೇರಿದಂತೆ ಪ್ರಮುಖ ಸ್ಥಳಗಳಲ್ಲಿ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಅಂದರೆ ಕೆಲ ಸಂಘಟನೆಗಳು ಬಂದು ಪ್ರತಿಭಟನೆ ನಡೆಸಿದರೆ ಮುಂಜಾಗ್ರತಾ ಕ್ರಮಗಳ ಹಿನ್ನೆಲೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಚೆನ್ನಮ್ಮ ವೃತ್ತ ಸೇರಿದಂತೆ ಬಸ್ ನಿಲ್ದಾಣ ಸೇರಿದಂತೆ ಬಹುತೇಕ ಸ್ಥಳಗಳಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಆದರೆ ಹುಬ್ಬಳ್ಳಿಯಲ್ಲಿ ಯಾವೊಂದು ಸಂಘಟನೆಗಳು ಕೂಡ ನಾವು ಬಂಧನ ಮಾಡ್ತೀವಿ, ಕನಿಷ್ಠ ಪ್ರತಿಭಟನೆಯನ್ನು ಕೂಡ ಮಾಡ್ತೇವೆ ಅಂತೇಳಿ ಇಲ್ಲಿವರೆಗೂ ಯಾವುದೇ ಸಂಘಟನೆಗಳು ಮಾಹಿತಿಯನ್ನು ನೀಡಿಲ್ಲ. ಹೀಗಾಗಿ ಹುಬ್ಬಳ್ಳಿ ಸೇರಿದಂತೆ ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ಬಂಧನ ಬಿಸಿಲ್ಲ. ಜನಸಂಚಾರ ದೈನಂದಿನ ಅಂತಿದ್ರೆ ಬಸ್ಸುಗಳ ಓಡಾಟ ಕೂಡ ಪ್ರತಿನಿತ್ಯ ಇರ್ತಿತ್ತು, ಅದೇ ರೀತಿ ಇರುವಂಥದ್ದು. ಹೀಗಾಗಿ ಎಲ್ಲೂ ಕೂಡ ಬಂಧನ ಬಿಸಿ ಇಲ್ಲ. ಕನಿಷ್ಠ ಒಂದೆರಡು ಸಂಘಟನೆಗಳು ಕೂಡ ಪ್ರತಿಭಟನೆಯನ್ನು ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ. ಒಂದು ಕಡೆ ವಾಟಾಳ್ ನಾಗರಾಜು 2 ದಿನಗಳ ಹಿಂದಷ್ಟೇ ಹುಬ್ಬಳ್ಳಿಗೆ ಬಂದು ಪ್ರತಿಯೊಂದು ಸಂಘಟನೆಗಳ ಬೆಂಬಲವನ್ನು ಕೇಳಿದ್ರು. ಆದರೆ ಯಾವೊಂದು ಸಂಘಟನೆಗಳು ಬಂದ್ಗೆ ಬೆಂಬಲಿಸಿದ ಹಿನ್ನೆಲೆಯಲ್ಲಿ ಇದೀಗ ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಉತ್ತರ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಬಂದ್ ಯಶಸ್ವಿ ಆಗ್ತಾ ಇಲ್ಲ. ಬದಲಾಗಿ ಜನಸಂಚಾರ, ವಾಹನ ಸಂಚಾರ ದೈನಂದಿನಂತೆ ಇರುವಂಥದ್ದು. ವಿಜಯ್, ಥ್ಯಾಂಕ್ ಯು ಸಂಜಯ್.